ರಾಜ್ಯ 7ನೇ ವೇತನ ಆಯೋಗದ ವರದಿ ಜಾರಿಗೆ ವಿಳಂಬ ಮಾಡಲಾಗುತ್ತಿದೆ. ನೌಕರರಲ್ಲಿ ಇದು ಅಸಹನೆ ಮತ್ತು ನಿರಾಶೆಗೆ ಕಾರಣವಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ರಾಜ್ಯಾಧ್ಯಕ್ಷ ಎಚ್.ಎಸ್. ಜಯಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 7ನೇ ವೇತನ ಆಯೋಗ ರಚಿಸಿ ಶಿಫಾರಸು ಕೂಡ ಸಲ್ಲಿಸಲಾಗಿದೆ. ಖಾಲಿ ಹುದ್ದೆಗಳ ಕಾರಣದಿಂದಾಗಿ ವಿಶ್ರಾಂತಿ ಇಲ್ಲದೆ ರಾಜ್ಯ ಸರ್ಕಾರಿ ನೌಕರರು ಕೆಲಸ ಮಾಡುತ್ತಿದ್ದಾರೆ. ಆದರೂ 7ನೇ ಆಯೋಗದ ಶಿಫಾರಸಿಗೆ ವಿಳಂಬ ಮಾಡುತ್ತಿರುವುದು ಸರಿಯಾದ ಕ್ರಮ ಅಲ್ಲ. ಕೂಡಲೇ ಜಾರಿ ಮಾಡಬೇಕು ಎಂದು ಜಯಕುಮಾರ್ ಆಗ್ರಹಿಸಿದ್ದಾರೆ. ಪ್ರಮುಖವಾಗಿ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಬಹಳ ಸುದ್ದಿಯಲ್ಲಿ ಇರುವಂತಹ ವಿಚಾರ ಇದು. ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕಳೆದ 2 ವರ್ಷಗಳಿಂದ 7ನೇ ವೇತನ ಆಯೋಗದ ಶಿಫಾರಸುಗಳ ಜಾರಿಗಾಗಿ ಹಕ್ಕೊತ್ತಾಯವನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮ ಪ್ರಮುಖವಾಗಿ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳು ಅಂತ ಅಂದರೆ ಅವ್ರದ್ದು ವೇತನ ಪರಿಷ್ಕರಣೆ ಮತ್ತು ಇವತ್ತೇನು ಪಿಂಚಣಿ ಒಂದು ಖಾಸಗೀಕರಣ ಆಗಿದೆ ಅದು ರದ್ದು ಮಾಡಿ ಒಂದು ನಿಶ್ಚಿತ ಪಿಂಚಣಿ ಬೇಕು ಅನ್ನುವಂಥದ್ದು. ಮತ್ತು ಹಾಗೆಯೇ ಸುಮಾರು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ 2.5 ಲಕ್ಷಕ್ಕೂ ಹೆಚ್ಚಿನ ಹುದ್ದೆಗಳನ್ನು ಭರ್ತಿ ಮಾಡಿ ವಿದ್ಯಾವಂತ ನಿರುದ್ಯೋಗಿ ಯುವಜನತೆಗೆ ಉದ್ಯೋಗವನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು. ಮತ್ತು ವರ್ಗುತ್ತಿಗೆ ಆಧಾರದಲ್ಲಿ ಯಾವುದೇ ಸೇವಾ ಭದ್ರತೆ ಆಗಲಿ ವೇತನ ಭದ್ರತೆ ಆಗಲಿ ಇಲ್ಲದೆ ಕೆಲಸ ಮಾಡ್ತಾ ಇರುವಂತಹ ಲಕ್ಷಾಂತರ ಯುವಜನತೆಗೆ ಒಂದು ಸೇವಾ ಭದ್ರತೆಯನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಹಕ್ಕೊತ್ತಾಯ. ಮೊದಲನೇದಾಗಿ 7ನೇ ವೇತನ ಪರಿಷ್ಕರಣೆ 2022 ಜುಲೈಯಿಂದನೇ ಆಗಬೇಕಾಗಿತ್ತು. ರಾಜ್ಯ ಸರ್ಕಾರ ನಮ್ಮ ಒಕ್ಕೂಟದ ಹೋರಾಟಗಳ ಹಿನ್ನೆಲೆಯಲ್ಲಿ ಮತ್ತು ಹಾಗೆಯೇ ರಾಜ್ಯಾದ್ಯಂತ ಸರ್ಕಾರಿ ನೌಕರರ ಬೇಡಿಕೆಯ ಹಿನ್ನೆಲೆಯಲ್ಲಿ 7ನೇ ವೇತನ ಆಯೋಗವನ್ನು ಕಳೆದ BJP ಸರ್ಕಾರ ಬಹಳ ವಿಳಂಬವಾಗಿ 7ನೇ ವೇತನ ಆಯೋಗವನ್ನು ರಚನೆ ಮಾಡಿತು. ಮತ್ತು ಚುನಾವಣೆಗೆ ಹೋಗುವಂತಹ ಸಂದರ್ಭದಲ್ಲಿ ನೌಕರರ ಬೇಡಿಕೆಯಿಂದಾಗಿ 17% ಇಂಟ್ರಿಮ್ ರಿಲೀಫನ್ನು ಕೊಡ್ತು. ಆದರೆ ಈಗಾಗಲೇ ವೇತನ ಆಯೋಗ ರಚನೆಯಾಗಿ ಸುಮಾರು 1.5 ವರ್ಷ ಆಗ್ತಾ ಬಂದಿದೆ. ಮತ್ತು ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಶಿಫಾರಸುಗಳನ್ನು ಸಲ್ಲಿಸಿ 7ನೇ ವೇತನ ಆಯೋಗ ಶಿಫಾರಸು ಸಲ್ಲಿಸಿ ಈಗಾಗಲೇ ಅದು ಕೂಡ ಸುಮಾರು 4-5 ತಿಂಗಳು ಆಗಿದೆ. ಆದರೆ ಇದುವರೆಗೂ ಕೂಡ ರಾಜ್ಯ ಸರ್ಕಾರ ಅದನ್ನು ಜಾರಿಗೊಳಿಸ್ತಾ ಇಲ್ಲ. ನೌಕರರಲ್ಲಿ ಒಂದು ರೀತಿಯ ಅಸಹನೆ ಮತ್ತು ನಿರಾಸೆ ಮನೆ ಮಾಡಿದೆ. ಯಾಕೆಂದರೆ ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಖಾಲಿ ಹುದ್ದೆಗಳು ಜವಾಬ್ದಾರಿನೂ ಕೂಡ ನಾವು ಹೊತ್ಕೊಂಡು ಮಾಡ್ತೀವಿ. ಮತ್ತು ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಭಾಳ ಅತಿ ಕನಿಷ್ಠ ಮಟ್ಟದ ವೇತನ ಸೌಲಭ್ಯವನ್ನು ಪಡ್ಕೊಳ್ತಾ ಇರುವಂತಹ ನೌಕರರು ನಾವಾಗಿದ್ದೀವಿ ಅನ್ನೋವಂಥ ಒಂದು ಅಶಾಂತಿ ನೌಕರರ ಮನದಲ್ಲಿ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಇವತ್ತು ಸರ್ಕಾರಗಳಿಗೆ ಯಾವುದೇ ಇರಲಿ ಒಂದು ಕಾಲಕ್ಕೆ ವೇತನ ಪರಿಷ್ಕರಣೆಯನ್ನು ಮಾಡಬೇಕು. ನಾವು ಒಕ್ಕೊತ್ತಾಯ ಮಾಡ್ತಾ ಇರೋವಂಥದ್ದಿಷ್ಟೇ. ಏನು ರಾಜ್ಯ ಸರ್ಕಾರ 27.5% ವೇತನ ಪರಿಷ್ಕರಣೆಯನ್ನು ಮಾಡಲಿಕ್ಕೆ ಹೊರಟಿದೆ ಅಥವಾ ವೇತನ ಆಯೋಗ ಅದನ್ನು ಹೇಳಿದೆ, ಅದನ್ನು ನಾವು 2023ನೇ ಸಾಲಿನ ಏಪ್ರಿಲ್ ತಿಂಗಳಿಂದ ಆರ್ಥಿಕ ಲಾಭದೊಂದಿಗೆ ಕೊಡಿ ಅಂತ ನಾವು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ. ಆದರೆ ಕಳೆದ ಜುಲೈಯಲ್ಲೇ ಅನೌನ್ಸ್ ಮಾಡ್ತಾರೆ ಅಂತ ಎಲ್ಲರೂ ಚುನಾವಣೆ ಆದಮೇಲೆ, ಲೋಕಸಭಾ ಚುನಾವಣೆ ಆದಮೇಲೆ ಕಳೆದ ಜುಲೈಯಿಂದನೇ ನಮಗೆ ಜಾರಿ ಆಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಈಗ ಹೋಗ್ತಾ ಇದೆ ಸರ್ಕಾರ ವಿಳಂಬ ಮಾಡ್ತಾ ಇರೋದ್ರಿಂದ. ಹಾಗಾಗಿ ನಾವು ಮತ್ತು ನಮ್ಮ ಏನು ರಾಜ್ಯದಲ್ಲಿರುವಂಥ ಒಂದು ಮಾನ್ಯತೆ ಪಡೆದಿರುವಂಥ ಸಂಘ ನಾನು ಹೋರಾಟವನ್ನು ಮಾಡ್ತೇನೆ ಅಂತ ಹೇಳ್ತಾ ಬಂದಿದೆ. ಆದರೆ ನಾವು ಗಮನದಲ್ಲಿಟ್ಕೋಬೇಕಾಗಿರೋದು ಕಳೆದ 3 ವರ್ಷಗಳಿಂದನೂ ಕೂಡ ಸಂಘದ ಪದಾಧಿಕಾರಿಗಳು ನಾವು ಕೇಂದ್ರ ಮಾದರಿಯ ವೇತನ ಸೌಲಭ್ಯವನ್ನು ಕೊಡಿಸ್ತೇವೆ ಅಂತ ನೌಕರರಿಗೆ ಒಂದು ಇನ್ನಿಲ್ಲದಂತಹ ಆಶ್ವಾಸನೆಯನ್ನು ಭರವಸೆಗಳನ್ನು ರಾಜಕೀಯ ಮಾದರಿಯಲ್ಲಿ ಕೊಟ್ಟು ಈಗ ಕೇಂದ್ರ ಮಾದರಿ ಬಗ್ಗೆ ಯಾವುದೇ ರೀತಿಯ ಅವರು ನೌಕರರ ಬೇಡಿಕೆಗಳ ಬಗ್ಗೆ ಮಾತಾಡೋಕ್ಕಾಗದೇ ಇರುವಂಥ ದುಸ್ಥಿತಿಯಲ್ಲಿ ಇರೋದ್ರಿಂದ ಇವತ್ತು ನಾವು ಹೋರಾಟ ಮಾಡ್ತೇವೆ ಅನ್ನೋವಂಥ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಅಲ್ಲಿನ ಅಧಿಕಾರಿಗಳನ್ನು ಭೇಟಿ ಮಾಡಿದಾಗ ಆಗಸ್ಟ್ 1ನೇ ತಾರೀಕಿಂದ ಕೊಡ್ತೇವೆ, ವೇತನ ಸೌಲಭ್ಯಗಳು ಜಾರಿಯಾಗ್ತವೆ ಅನ್ನೋವಂಥದ್ದನ್ನು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು 2023ನೇ ಏಪ್ರಿಲಿಂದ ನಮಗೆ ಆರ್ಥಿಕ ಲಾಭಾಂಶದ ಜೊತೆಗೆ ನಮಗೆ ವೇತನ ಪರಿಷ್ಕರಣೆ ಆಗಬೇಕು ಅನ್ನುವಂಥದ್ದು ನಮ್ಮ ಒಕ್ಕೂಟದ ಹಕ್ಕೊತ್ತಾಯ ಆಗಿದೆ. ಮತ್ತು ಇದೇ ವೇಳೆ ನಿಶ್ಚಿತ ಪಿಂಚಣಿ ಜಾರಿಯಾಗಬೇಕು ಅಂದರೆ PFRDA ಕಾಯ್ದೆಯನ್ನು ರದ್ದು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಆದಮೇಲೆ ನಾವೆಲ್ಲರೂ ಕೂಡ ಒಂದು ಹೋರಾಟವನ್ನು
ರೂಪಿಸಬೇಕಾಗ್ತದೆ. ಮತ್ತು ರಾಜ್ಯ ಸರ್ಕಾರ ಮಾಡ್ಬೋದಾಗಿರುವಂತಹ ಮತ್ತೊಂದು, ಅದು ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಹಾಕ್ಕೊಂಡಿರುವಂಥದ್ದು, ಹೊರಗುತ್ತಿಗೆ ನೌಕರರ ಕಾಯಮಾತಿ. ಲಕ್ಷಾಂತರ ಜನ ಏನು ಕೆಲಸ ಮಾಡ್ತಾ ಇದ್ದಾರೆ ವಿವಿಧ ಇಲಾಖೆಗಳಲ್ಲಿ, ಅವರಿಗೆ ಸೇವಾ ಭದ್ರತೆ ಒದಗಿಸೋದು ಮತ್ತು ಅರ್ಹರಿರುವಂಥವ್ರಿಗೆ ಒಂದು ಕಾಯಮಾತಿಗೆ ಮಾಡುವಂಥದ್ದು, ಮತ್ತು 2.5 ಲಕ್ಷ ಹುದ್ದೆಗಳನ್ನು ತುಂಬೋದ್ರ ಮುಖಾಂತರ ರಾಜ್ಯ ಸರ್ಕಾರ ಈಗಾಗಲೇ ಚುನಾವಣಾ ಪ್ರಣಾಳಿಕೆಯಲ್ಲೇ ಹೇಳಿದೆ, ನಾನು ಅಧಿಕಾರಕ್ಕೆ ಬಂದ 1 ವರ್ಷದ ಒಳಗಡೆ ಖಾಲಿ ಇರುವಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀನಿ ಅಂತ. ಅದನ್ನು ನೀವು ನೆರವೇರಿಸಬೇಕು, ಆ ಬೇಡಿಕೆನ ಈಡೇರಿಸಬೇಕು, ಆ ಚುನಾವಣಾ ಪ್ರಣಾಳಿಕೆಯ ಭರವಸೆಯನ್ನು ಈಡೇರಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ. ಸರ್ಕಾರಿ ನೌಕರರ ಒಕ್ಕೂಟ ಹೋರಾಟವನ್ನು ನಡೆಸಲು ಸಿದ್ಧತೆ ಮಾಡಿಕೊಂಡಿದೆ ಎಂಬ ಎಚ್ಚರಿಕೆಯನ್ನು ಸರ್ಕಾರ ಮರೆಯಬಾರದು.